ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಇವತ್ತಿನ ದಿನ ಅಂದರೆ ಭಾನುವಾರ ಆಗಸ್ಟ್ 11ನೇ ತಾರೀಕು 2024 ನಾನು ಊರಲ್ಲಿದ್ದೆ, ಅಂದರೆ ಸಾಲಿಗ್ರಾಮದಲ್ಲಿದ್ದೆ. ಬೆಳಿಗ್ಗೆ 8:30 ಎತ್ಕೊಂಡು ಅಕ್ಕನ ಹತ್ರ ಕೇಳಿವೆ ಎಂತ ಮಾಡುವ ಭಾನುವಾರ ಅಲ್ಲ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಮ್ಮ ಊರಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕಾಂಪಿಟೇಷನ್ ಇಟ್ಟಿದ್ರು, ರನ್ನಿಂಗ್ ರೇಸ್ ಅದಿದೆಲ್ಲ, ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆ ಇತ್ತಂತ, ಹಾಪ ಅಂತ ಅಂದ್ಲು. ಅದಕ್ಕೆ ನಾವು 3 ಜನ ಹೊರಡ್ತು. ನಾನು, ನನ್ನ ಅಕ್ಕ ಮತ್ತು ಅಕ್ಕನ ಮಗ 3 ಜನ ಬಂತು. ಅಲ್ಲಿ ಕೂತ್ಕೊಂಡು ಕಾಯ್ತು ಇವನಿಗೆ ಯಾವುದಾದ್ರೂ ಕಾಂಪಿಟೇಷನ್ ಇತ್ತ ಅಂತ. ನಾವು ಬಪ್ಪದು ಆಲ್ರೆಡಿ ಲೇಟ್ ಆಯ್ತು, ಅದಕ್ಕೆ ಅವನದ್ದು ಕಾಂಪಿಟೇಷನ್ ಎಲ್ಲ ಮುಗ್ದಿತ್ತು. ಸೊ ಈಗ ಸ್ವಲ್ಪ ದೊಡ್ಡ ಮಕ್ಕಳು ಸ್ಟಾರ್ಟ್ ಆಯಿತು, ಕಾಯ್ತು. ಆಮೇಲೆ ಯಾರಾದರೂ ಎಂಥವ್ರು ಆಡಿಸ್ತಾ ಇವನಿಗೆ ಅಂತ. ಪಾಪ ಅವ್ನು ಬಲೂನ್ ಹಿಡ್ಕೊಂಡು ಅವನಷ್ಟಕ್ಕೆ ಅವ್ನು ಆಡ್ತಿದ್ದ ಅಷ್ಟೇ. ಅದಾದಮೇಲೆ ನಾವು ಅನ್ಕೊಂತ ಓಕೆ ಇವನದಂತೂ ಗೇಮ್ಸ್ ಇವತ್ತಿಲ್ಲ, ನಾವಾದರೂ ಆಡ್ಕೊಂಡು ಹೋಗಪ್ಪ ಅಂತ ಅನ್ಕೊಂತ. ಸೊ ಫೈನಲಿ ನಮ್ಮ ಗೇಮ್ ಸ್ಟಾರ್ಟ್ ಆಯಿತು. ಮಡಿಕೆ ಹೊಡೆಯೋ ಸ್ಪರ್ಧೆ. ಫಸ್ಟ್ ಟೈಮ್ ಅನ್ಸತ್ತೆ ನಾನು ಕಂಪೀಟ್ ಮಾಡೋದು ಮಡಿಕೆ ಹೊಡೋ ಸ್ಪರ್ಧೆ ಎಲ್ಲ. ಸೊ ಎಲ್ಲ ಹೋದ್ರು, ಕಣ್ಣಿಗೆ ಕಟ್ಟಿ ತಿರುಗಿಸಿ ಬಿಡುತ್ತರು. ನಾನು ಫಸ್ಟಿಗೆ ಎಷ್ಟು ಹೆಜ್ಜೆ ಇತ್ತಂತ ಲೆಕ್ಕ ಮಾಡಿದೆ, ಎಲ್ಲರೂ ಲೆಕ್ಕ ಮಾಡ್ತಿದ್ರು, 8.5 ಹೆಜ್ಜೆ ಇದ್ದಿತ್ತು. ಸೊ ಕಣ್ಣಿಗೆ ಕಟ್ಟಿ ಒಂದು ಸಲ ತಿರುಗಿಸಿ ಬಿಟ್ರು. ನಾನು ಸೀದಾ ನಡ್ಕೊಂಡೋಗಿ ಒಂದೇ ಪೆಟ್ಟಿಗೆ ಮಡಿಕೆಗೆ ಹೊಡೆದೆ. ಸೊ ನಾನು ವಿನ್ ಆದೆ. ಆ್ಯಂಡ್ ಆ ವಿಡಿಯೋ ನನ್ನ ಅಕ್ಕ ತೆಗಿಲಿಲ್ಲ ಅಂತಕ್ಕಂದ್ರೆ ನನ್ನ ಮೊಬೈಲ್ ಸ್ಟೋರೇಜ್ ಆಲ್ರೆಡಿ ಫುಲ್ ಆಯ್ತು. ಆ ಗೇಮ್ ಆಯಿತು. ಈಗ ನೆಕ್ಸ್ಟ್ ಗೇಮ್ ಟಗ್ ಆಫ್ ವಾರ್, ಹಗ್ಗ ಜಗ್ಗಾಟ. ಫಸ್ಟಿಗೆ ಸಣ್ಣ ಮಕ್ಕಳದು ಹುಡುಗಿರದು ಸ್ಟಾರ್ಟ್ ಮಾಡ್ರು, 2 ಟೀಮ್ ಮಾಡ್ಕೊಂಡು ಮಕ್ಕಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ರು. ಆ್ಯಂಡ್ ನನ್ನ ಮನೆಯವ್ರು ಯಾವ ಟೀಮಲ್ಲಿ ಇದ್ರೆ ಆ ಟೀಮಿಗೆ ನಾನು ಫುಲ್ ಚಿಯರ್ ಮಾಡ್ತಿದ್ದೆ, ಹೇಳಿ ಹಗ್ಗಲಿ ಅಂತೆಲ್ಲ ಹೇಳ್ಕೊಂಡು. ಆಮೇಲೆ ಬಟ್ ಅವಳ ಟೀಮ್ ಬಿಟ್ಟು ಉಳ್ದ ಟೀಮೇ ವಿನ್ ಆಯಿತು. ಸೊ ಅದಾದಮೇಲೆ ಈಗ ಸ್ಟಾರ್ಟ್ ಆಯಿತು ಹೆಂಗಸರು ಗೇಮ್. ಹೆಂಗಸರು ಗೇಮಲ್ಲಿ ನಾನು ಇದ್ದಿದ್ದೆ. ಸೊ ನಮ್ಮ ಟೀಮಲ್ಲಿ ಬರೀ ಸಣ್ಣ ಪೊರೆ ಇದ್ದಿದ್ರು. ಸೊ ಒಂದೇ ಸಲ ನಮ್ದು ಅಪೋಸಿಟ್ ಟೀಮವ್ರು ನಮ್ಮನ್ನು ಎಳ್ದು ಹಾಕಿಬಿಟ್ರೆ 5 ಸೆಕೆಂಡ್ಸ್ ಇರಲಿಲ್ಲ. ಸೊ 2 ಸಲ ಆಡ್ದಲ್ಲೂ ನಾವೇ ಸೋತೋಯ್ತು. ಇದೊಳ್ಳೆ ಪಿಜ್ಜಾ ಬರ್ಗರ್ ವರ್ಸಸ್ ರಾಗಿ ಮುದ್ದೆ ಕಾಂಪಿಟೇಷನ್ ಥರ ಆಯ್ತಂತ ಯಾರೋ ಅಲ್ಲಿ ಹೇಳ್ತಿದ್ದಿದ್ರು. ಅದಾದಮೇಲೆ ಹುಡುಗರ ಟಗ್ ಆಫ್ ವಾರ್ ಸ್ಟಾರ್ಟ್ ಆಯ್ತು, ಗಂಡಸ್ರದ್ದು. ಸೊ ಅವ್ರು ಮಾತ್ರ ಫುಲ್ ಚೆಂದ ಮಾಡಿ ಹೋಲ್ಡ್ ಮಾಡಿ 2 ಟೀಮ್ ಅವ್ರು ಸ್ಟ್ರಾಂಗ್ ಇದ್ದಿದ್ರು. ಸೊ ಅವ್ರದ್ದು ಸ್ವಲ್ಪ ಹೊತ್ತು ಹಾಗೆ ನಡೀತು. ನಾವು ನಮ್ಮ ಮನೆಯವ್ರು ಯಾವ್ಯಾವ ಟೀಮಲ್ಲಿ ಇದ್ದಿದ್ರು ಆ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದೈತೆ. ಆಮೇಲೆ ಯಾರು ವಿನಾದರೂ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾವೆಲ್ಲ ಸೋತವ್ರು ಒಂದ್ಸಲ ಬನ್ನಿ ನಮ್ಮ ಮುಖ ಸುಣ್ಣದ ಮುಖ ಒಂದ್ಸಲ ವೀಡಿಯೋದಲ್ಲಿ ಕಾಣ್ಕಮ್ಮ ಅಂತ ನಾನು ಕರೆದೆ. ಅದಾದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಯಿತು ಫನ್ನಿಯೆಸ್ಟ್ ಗೇಮ್ ಇದ್ದ ಗೋಣಿ ಚೀಲ ಊಟ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದೆ, ಅದ್ರಲ್ಲಿ ವಿನ್ ಆಗಲಿಲ್ಲ, ಗೊತ್ತಿದ್ದೈತೆ ನಾವು ವಿನ್ ಆದಿಲ್ಲ ಅಂತ. ಅದಾದಮೇಲೆ ಇನ್ನೊಂದು ಗೇಮ್ ಸ್ಟಾರ್ಟ್ ಆಯಿತು, ಲೆಮನ್ ಸ್ಪೂನ್. ಸರ್ಪ್ರೈಸಿಂಗ್ಲಿ ಲೆಮನ್ ಸ್ಪೂನಲ್ಲೂ ನಾನೇ ವಿನ್ ಆದೆ. ಆಟ ಎಲ್ಲ ಆಡಿ ಗಮ್ಮತ್ತೆಲ್ಲ ಮಾಡಿದ್ಮೇಲೆ ನನಗೆ ಸ್ಕೂಲ್ ಟೈಮ್ಸ್ ನೆನಪಾಯ್ತು. ಸೊ ಇದೆಲ್ಲ ಮುಗಿಸಿ ಸೀದಾ ಮನೆಗೆ ಹೋದೆ, ಅಂತಕ್ಕಂದ್ರೆ ರಾತ್ರಿ 8:45 ಬಸ್ ಇತ್ತು. ಈಗ ಸ್ವಲ್ಪ ಆರಾಮಾದರೂ ಮಾಡ್ತೆ. ಬಾಯ್.